ಹೇ ಗೈಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಆಗಿದೆ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನೋಡಿ ಗೈಸ್, ಇವರು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ, ನಮ್ಮ ಮಮ್ಮಿ. ಸೊ ಇವಾಗ ಕಾಯ್ತಾ ಇದ್ದೀವಿ. ನೈಟ್ 9:20ಗಲ್ಲ, 9:20ಗೆ ಪ್ಲಾಟ್ಫಾರ್ಮ್ ನಂಬರ್ 1 ಬರುತ್ತೆ ಒಂದು ನಮ್ಮ ಟ್ರೈನು. ಪ್ಲಾಟ್ಫಾರ್ಮ್ ನಂಬರ್ 1 ಕಾಯ್ತಾ ಇದ್ದೀವಿ ಗೈಸ್. ಇಲ್ಲಿ ನಮ್ಮ ಪಪ್ಪ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ. ಹಾಯ್ ಮಾಡಿ ಪಪ್ಪ. ಇವರೇ ನಮ್ಮ ಪಪ್ಪ, ಇವರೇ ನಮ್ಮ ಮಮ್ಮಿ, ಇದೇ ನಾನು ಗೈಸ್. ಸೊ ಇವಾಗ ಕಾಯ್ತಾ ಇದ್ದೀವಿ. ಇಷ್ಟೊಂದು ಲಗೇಜ್ ಆಗಿದೆ. ನಮ್ಮ 3 ಜನದ ನಡ್ಬರ್ಕ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಫುಲ್ಲು ಬೋರ್ ಆಗ್ತಿದೆ ಗಾಯ್ಸ್. ಸೊ ಇವಾಗ ನಾನು ಏನಂತಂದರೆ, ನಾನು ಇನ್ನೊಂದು ಏನಪ್ಪ ಅಂತಂದರೆ, ನಾನು ನೇಲ್ಸನ್ನು ಅಂಟಿಸ್ಕೊಂಡಿದ್ದೀನಿ. ನಂಗೆ ಬರುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೆ ಬರೀ ಒಂದೇ ಹಚ್ಕೊಂಡಿದ್ದೀನಿ. ನಾನು ಹಚ್ಕೊಂಡಿರೋದು ಒಂದೇ. ನಾಳೆ ಫಂಕ್ಷನ್ ಇದೆ. ಸೊ ನಾವು ನಾಳೆ ಝೂಕ್ಕೋ ಅಥವಾ ಅರಮನೆ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಮಾಡಿದ್ದಕ್ಕೆ ಹೋಗಬೇಕು. ಸೊ ಹೋಗಬೇಕು ನಾಳೆ ನಾವು. ಸೊ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಬಸ್ ಬರುತ್ತೆ. ಬಸ್ ಬಂದಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಊಟ ಮಾಡೋದು ತೋರಿಸ್ತೀನಿ. ಇವಾಗ ಶಾರ್ಟ್ ವೀಡಿಯೋ ಮಾಡ್ತೀನಿ. ಬಸ್ಸಲ್ಲಿದ್ದೊಂದು ವೀಡಿಯೋ ಮಾಡ್ತೀನಿ, ಮತ್ತು ಅಲ್ಲಿ ಮೈಸೂರಿಗೆ ಹೋದ್ಮೇಲೆ ಒಂದು ವೀಡಿಯೋ ಮಾಡ್ತೀನಿ, ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಒಂದು ವೀಡಿಯೋ ಮಾಡ್ತೀನಿ, ಝೂಗೆ ಹೋದ್ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟು ಅರಮನೆಗೆ ಹೋದ್ಮೇಲೆ ಅದು ಡೌಟು, ಯಾಕಂದರೆ ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಅಳವಿಲ್ಲ. ಸೊ ಹೆಂಗಾದರೂ ಮಾಡ್ತೀನಿ. ಸೊ ಇಲ್ಲಿ ಆಲ್ರೆಡಿ ಒಂದು ಟ್ರೈನು ಬಂದು ನಿಂತಿದೆ. ಸೊ ಅದು ನಮ್ಮದಲ್ಲ. ಸೊ ಇದು ಅಲ್ಲ, ಹುಬ್ಬಳ್ಳಿ ಗೈಸ್. ನೋಡಿ, ನಮಸ್ಕಾರ, ವೆಲ್ಕಮ್ಸ್ ಯು. ಇದು ನಮ್ಮ ಇದು ವರ್ಡ್ಸಲ್ಲೇ ಅತಿ ಹೆಚ್ಚು ಪ್ಲಾಟ್ಫಾರ್ಮ್ ಹೊಂದಿರುವಂಥದ್ದು ಟ್ರೈನ್ ಸ್ಟೇಷನ್ ಅಂತಲೇ ಹೇಳ್ಬೋದು. ಇದು ಟ್ರೈನ್ ಸ್ಟೇಷನ್ ಅಂತಲೇ ಹೇಳ್ಬೋದು. ಬೇರೆ ಊರಿಂದ ಒಬ್ರು ಯಾರೋ ಬಂದಿದ್ದಾರೆ. ನೋಡೋಕ್ಕೆ ಒಳ್ಳೆ ಫಾರಿನ್ ಅವರಿದ್ದಾಗಿದ್ದಾರೆ. ಸೊ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ. ನೋಡಿ ಗಾಯ್ಸ್, ನಾನು ನಮ್ಮ ಮಮ್ಮಿ ಚೆನ್ನಾಗಿದ್ದೇವಲ್ಲ ಸೊ ಗೈಸ್, ನಾನು ನಾಳೆ ಟ್ರೈನಲ್ಲಿ ಅಥವಾ ಇವತ್ತು ಟ್ರೈನಲ್ಲಿ ನೇಲ್ಸ್ನ ಅಪ್ಲೈ ಮಾಡ್ತೀನಿ. ಸೊ ಇದು ನನ್ನ ಮೇಕಪ್ ಬ್ಯಾಗ್ ಅಂತಲೇ ಹೇಳ್ಬೋದು, ಪಿಂಕ್ ಕಲರ್ ಅದು. ಸೊ ಗೈಸ್ ನೋಡಿ, ನಾನೇ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ. ಸೊ ಚೆನ್ನಾಗಿದೆ ಅಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಾನು ಅಂದ್ಕೊತಾ ಇದ್ದೀನಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ. ಯಾಕಂದರೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ತುಂಬ ರಶ್ ಇದೆ. ನಮ್ಮ ಬಸ್ ಬಂದಮೇಲೆ ನಿಮಗೆ ಇನ್ನೊಂದು ವಿಡಿಯೋನ ನಾನು ಮಾಡಾಕ್ತೀನಿ ಗೈಸ್. ಓಕೆ, ಎಲ್ಲರಿಗೂ ಬಾಯ್. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.